ಭಯೋತ್ಪಾದಕರು ಕುರಾನಿನ 9ನೇ ಚಾಪ್ಟರ್ನ 5ನೇ ಆಯತ್ತನ್ನು ಹೇಳಿ ಕಿಲ್ ದ ಇನ್ಫೆಡಲ್ಸ್ ವೇರ್ ಎವರ್ ಯು ವಾಂಟ್ ಅಂತ ಕುರಾನ್ನಲ್ಲೇ ಹೇಳಿದ್ದಾರೆ. ಕಿಲ್ ದ ಇನ್ಫೆಡಲ್ಸ್ ವೇರ್ ಎವರ್ ಯು ವಾಂಟ್ ಅಂತ ಕುರಾನ್ನಲ್ಲೇ ಬರೆದಿದೆ ನೋಡ್ರಿ, ಅದಕ್ಕಾಗಿ ಕೊಲ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ. ನಿಮ್ಮಂಥವ್ರು ಬಂದು ಇಲ್ಲ ಅದು ಬೇರೆ ಕಾಂಟೆಕ್ಸ್ನಲ್ಲಿ ನಿಮ್ಮಂಥವ್ರು 100 ಜನ ಬರ್ತಾರೆ, ಇಲ್ಲ ಅದನ್ನ ಹೇಳಿದ್ದ ಹಂಗಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಿ, ಆ ವಿವರಣೆ ಕಟ್ಕೊಂಡು ನನ್ಗೆ ಏನೂ ಆಗಬೇಕಿಲ್ಲ. ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ಅವನು ಯಾರೋ ಹೇಳಿಲ್ವಾ ಈಗ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಪಕ್ಕ ಕುರಾನಿನ ಪ್ರಕಾರನೇ ನಡೆದಿದೆ, ಅದರಲ್ಲಿ ಏನು ತಪ್ಪಿದೆ? ಕುರಾನ್ನಲ್ಲಿ ದೇವರೇ ಹೇಳಿರೋದು ಮೂರ್ತಿ ಪೂಜಕರನ್ನು ಎಲ್ಲೆಲ್ಲಿ ಕಾಣ್ತಾರೋ ಅಲ್ಲಲ್ಲಿ ಏನೋ ಹೊಂಚ ಹಾಕಿ ಹೊಡೀರಿ ಅಂತ ಹೇಳಿದ್ದಾರೆ ಅಂತ ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀರಿ, ಅದು ಯುದ್ಧದ ಸಂದರ್ಭದಲ್ಲಿ ಹೇಳಿದ ಆಯತ್ತಾಗಿ ಅಂತ ಅವ್ರು ಹೇಳ್ತಾರೆ. ಇಸ್ಲಾಮಿನಲ್ಲಿ 108 ಪಂಗಡಗಳಾಗಿದ್ದಾವೆ. ಒಂದೊಂದು ಪಂಗಡದವ್ರು ಒಂದೊಂದು ರೀತಿ ಕುರಾನನ್ನು ವಿಶ್ಲೇಷಣೆ ಮಾಡ್ತಾರೆ. ಕುರಾನನ ವ್ಯಾಖ್ಯಾನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಿಮ್ಮ ವ್ಯಾಖ್ಯಾನವನ್ನು ಅವರು ಒಪ್ಪೋದಿಲ್ಲ, ಅವರ ವ್ಯಾಖ್ಯಾನವನ್ನು ನೀವು ಒಪ್ಪೋದಿಲ್ಲ. ಪರಿಸ್ಥಿತಿ ಹಿಂಗಿದೆ. ಆದ್ದರಿಂದ ಈ ಆಯತ್ತು ಇವತ್ತಿನ ಕಾಲಕ್ಕಲ್ಲ, ಏನು ಹೇಳಿದ್ರೂ ಪ್ರಯೋಜನ ಇಲ್ಲ. ಇನ್ನೊಬ್ಬ ಪೈಗಂಬರರು ಹುಟ್ಟಿ ಬಂದು ಇಲ್ಲ ಅದು ಹಂಗಲ್ಲ ಹಿಂಗೆ ಅಂತ ಹೇಳೋ ತನಕ ಇಸ್ಲಾಂ ಒಪ್ಪೋದಿಲ್ಲ. ಇನ್ನೊಬ್ಬ ಪೈಗಂಬರ್ ಹುಟ್ಟೋದಿಲ್ಲ ಇಸ್ಲಾಂನಲ್ಲಿ, ಬಿಕಾಸ್ ಮೊಹಮ್ಮದ್ ಪೈಗಂಬರ್ ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಫಿಟ್ ಆಗಿದ್ದು. ಆದ್ದರಿಂದ ಈ ಸಮಸ್ಯೆ ನೆವರ್ ಎಂಡಿಂಗ್. ಜಗತ್ತು ಇದರ ಜೊತೆಗೆ ಬದುಕು. ಈ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಅದು ಸೂರ ತೌಬಾ 9ನೇ ಅಧ್ಯಾಯದಲ್ಲಿ ಬರೋತಕ್ಕಂಥ 5ನೇ ಆಯತ್ತು ಏನಂದರೆ ಒಡಂಬಡಿಕೆ ಆಗಿರುತ್ತೆ. ಮುಸಲ್ಮಾನರಿಗೂ ಮತ್ತು ಮುಸ್ಲಿಮೇತರರಿಗೂ ಒಡಂಬಡಿಕೆ ಆಗಿರುತ್ತೆ. ಬಟ್ ಅವ್ರು ಏನು ಮಾಡಿರ್ತಾರೆ, ಅದನ್ನು ಮೀರಿ ಮುಸಲ್ಮಾನರನ್ನು ಕೊಂದಾಗಿರ್ತಾರೆ. ಆವಾಗ ಯುದ್ಧದ ಕಾಲ ಶುರುವಾಗತ್ತೆ ಅಂತ ದೇವನು ಘೋಷಣೆ ಮಾಡ್ತಾನೆ. ಇವಾಗ ಯುದ್ಧದ ಕಾಲದಲ್ಲಿ ಅವ್ರು ಎಲ್ಲೆಲ್ಲಿ ಸಿಗ್ತಾರೋ ಅವರ ಜೊತೆಗೆ ನೀವು ಯುದ್ಧ ಮಾಡಿ ಅಂತ. ಅದರ ನಂತರ ಅಲ್ಲೇ ನೆಕ್ಸ್ಟು ಆಯತ್ತು 6th 7th 8th ನೀವು ಓದಿದರೆ ದೇವನು ಹೇಳ್ತಾನೆ, ಒಂದು ವೇಳೆ ಅವ್ರಿಗೆ ಶಾಂತಿ ಬೇಕಂದರೆ ನೀವು ಯುದ್ಧ ಮಾಡಬೇಡಿ, ಅದಕ್ಕಿಂತ ಜಾಸ್ತಿ ಏನು ಮಾಡಬೇಡಿ, ಅವ್ರು ಎಲ್ಲಿ ನಿಲ್ಲಿಸ್ಬೇಕಂತ ಆಸೆ ಪಡ್ತಾರೋ ನೀವು ಅದನ್ನು ನಿಲ್ಲಿಸಿ ಅಂತ.